ನಮಸ್ಕಾರ ವೀಕ್ಷಕರೇ, ನಮ್ಮ ಸರ್ಕಲ್ ನುಡಿಗೆ ಸ್ವಾಗತ. ನಾನು ಕಾರ್ತಿಕ್ ಗೋಳ್ಸಂಗಿ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಆಷಾಢ ಮಾಸದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಎಲ್ಲರಿಗೂ ಗೊತ್ತಿದೆ, ಆಷಾಢ ಮಾಸದಲ್ಲಿ ನಾವು ಯಾವುದೇ ತರ ಶುಭ ಕಾರ್ಯ ಮಾಡೋದಿಲ್ಲ. ಹಾಗೂ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಆ ಮೊದಲನೇ ವರ್ಷದಲ್ಲಿ ಹೆಣ್ಣನ್ನ ತವ್ರ ಮನೆಗೆ ಕಳಿಸೋ ಒಂದು ಸಂಪ್ರದಾಯ ಇದೆ. ಇದು ಯಾಕೆ? ಈ ತರ ಕೆಲವು ಪ್ರಶ್ನೆಗಳಿಗೆ ಇಂದಿನ ಈ ಸಂಚಿಕೆಯಲ್ಲಿ ಒಂದು ಉತ್ತರ ತಗೊಳ್ಳೋ ಒಂದು ಪ್ರಯತ್ನ. ಹಾಗೂ ತಮ್ಮಲ್ಲಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಲೆ ವೀಕ್ಷಣೆ ಮಾಡ್ತಾ ಇದ್ದೀರಾ. ಈ ಸಂಚಿಕೆ ಹಾಗೂ ಹಲವಾರು ಸಂಚಿಕೆಗಳು ಮೂಡಿ ಬಂದಿದೆ ಈ ಚಾನೆಲ್ ನಲ್ಲಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ತಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ. ಬನ್ನಿ ನಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಗುರುಗಳನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಅದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಅದೇ ರೀತಿ ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಗುರುಗಳೇ, ಇವಾಗ ಆಷಾಢ ಮಾಸ ಶುರು ಆಗಿದೆ. ಈ ಆಷಾಢ ಮಾಸದಲ್ಲಿ ಒಂದು ನಂಬಿಕೆ ಕೂಡ, ಯಾವುದೇ ತರ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಹಾಗೂ ಬಹಳಷ್ಟು ಶುಭ ಕಾರ್ಯನ ನಾವು ಮುಂದೂಡ್ತೀವಿ. ಈಗ ಆಷಾಢ ಆದ ನಂತರ ಬಹಳಷ್ಟು ಶ್ರಾವಣದಾದ ನಂತರ ಶ್ರಾವಣ ಮಾಸದಲ್ಲಿ, ಈಗ ಶ್ರಾವಣದಲ್ಲಿ ಮಾಡೋ ಒಂದು ಪದ್ಧತಿ. ಆಷಾಢ ಮಾಸ ಅಂದಾಗ ಇದು ಕೂಡ ಶೂನ್ಯ ಮಾಸ ಅಂತಾನು ಕರೀತಾರೆ. ಸೊ ಯಾವುದೇ ತರ ಶುಭ ಕಾರ್ಯಗಳು ಯಾಕೆ ಆಗೋದಿಲ್ಲ, ಯಾಕೆ ಮಾಡಬಾರ್ದು ಅಥವಾ ಮಾಡಬಹುದಾ? ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರದು ಅಂತಂದು ಇಲ್ಲ. ಅದಕ್ಕೆ ಒಂದು ಧಾರ್ಮಿಕ ಆಚರಣೆಗಳನ್ನ ಯಾಕೆ ಮಾಡಬಾರದು ಅನ್ನೋದಕ್ಕೂ ಒಂದು ಕಾರಣ ಇದೆ. ಮತ್ತೆ ಅದೇ ರೀತಿ ಅದಕ್ಕೊಂದು ವೈಜ್ಞಾನಿಕ ಕಾರಣನೂ ಕೂಡ ಇದೆ. ಕಾರಣ ಇಷ್ಟೇ, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿದ್ದಾರೆ. ಅಂದರೆ ಇಂದಿನ ಕಾಲದಲ್ಲಿ, ಅಂದ್ರೆ ಈಗಿನ ಕಾಲದಲ್ಲ, ಇಂದಿನ ಕಾಲದಲ್ಲಿ ಯಾವುದೇ ರೀತಿಯಿಂದ ವಾಹನ ಸೌಕರ್ಯಗಳು ಇರಲಿಲ್ಲ. ಕುಡಿಸಲುಗಳಲ್ಲಿ ವಾಸ ಮಾಡ್ತಿದ್ರು. ಮತ್ತೆ ಅದೇ ರೀತಿಯಿಂದ ಈ ಆಷಾಢ ಮಾಸದಲ್ಲಿ ತುಂಬಾ ಮಳೆ ಗಾಳಿ ಬರ್ತಕ್ಕಂಥ ಸಮಯ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೆ, ಅಂದ್ರೆ ನಿಮಗೆ ಉದಾಹರಣೆ ಕೊಡ್ಬೇಕಂದ್ರೆ ಎಕ್ಸಾಂಪಲ್, ವಿವಾಹ ಇರ್ಬೋದು, ಮದುವೆ ಸಮಾರಂಭಗಳಿರ್ಬೋದು, ಮತ್ತು ಅದೇ ರೀತಿಯಿಂದ ಗೃಹ ಪ್ರವೇಶಗಳು, ಇವು ಮೇನ್ ಆಗುತ್ತೆ. ಮದುವೆ ಮತ್ತು ಗೃಹ ಪ್ರವೇಶನ ಮೇನ್. ಈಗ ಮದುವೆ ಮತ್ತು ಗೃಹ ಪ್ರವೇಶ ಮಾಡಿದಾಗ ಮನೆಯ ಮುಂದೆ ಒಂದು ಚಪ್ಪರ ಅಥವಾ ಅಂದರ ಒಂದು ಮಂಟಪ ಹಾಕ್ಬೇಕಾಗಿರ್ತದೆ. ಆ ಮಂಟಪ ಹಾಕಿದಾಗ ಅದು ಏನಾಗುತ್ತೆ ಅಂದ್ರೆ, ಈ ಮಳೆ ಗಾಳಿಗೆ ಅದು ಬಿದ್ದೋಗ್ತಕ್ಕಂಥ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರ್ಬೇಕು, ಈ ಸಮಯದಲ್ಲಿ ತುಂಬಾನೇ ಗಾಳಿ ಬೀಸುತ್ತೆ. ಎಷ್ಟೋ ನೀವು ನೋಡಿದ್ರಿ, ಈಗ ಎಷ್ಟೋ ಮರಗಳು ಬಿದ್ದಿದವು, ಪರ್ವತಗಳು ಬಿದ್ದಿದವು. ಪರ್ವತಗಳಿಂದ ಒಂದೇ ಸಾರಿಗೆ ಜಲಪ್ರವಾಹ ಬಂದು ಒಂದೇ ಸಾರಿಗೆ ಊರಿಗೆ ಕೊಚ್ಕೊಂಡು ಹೋಗ್ತಕ್ಕಂತ ಸಂದರ್ಭಗಳನ್ನು ಕೂಡ, ಗುಡ್ಡ ಬೆಟ್ಟಗಳು ಕೂಡ ಜಾರಿ ಹೋಗಿರೋದನ್ನು ನೀವು ನೋಡಿದ್ರಿ. ಆ ಉದ್ದೇಶಕ್ಕೋಸ್ಕರ ಈ ಸಮಯದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಮಾಡಬಾರ್ದು ಅಂತಂದೇಳಿ ಒಂದು ಹಿಂದೆ ಹಿರಿಯರು ಅದಕ್ಕೆ ಸರಿಯಾದ ರೀತಿಯಿಂದಾನೆ ಒಂದು ಮಾಡಿದ್ದಾರೆ. ಇದು ಮಳೆಗಾಲದ ಸಮಯ, ಮಳೆಗಾಲ ಪ್ರಾರಂಭವಾಗ್ತಕ್ಕಂಥ ಸಮಯ. ಈ ಸಮಯ ಸಾಮಾನ್ಯವಾಗಿ ನಮ್ದು ರೈತಾಪಿ ವರ್ಗ, ನಮ್ಮ ಭಾರತೀಯರು ರೈತರು, ಈ ಸಮಯದಲ್ಲಿ ಅವ್ರು ಏನಿದೆ ಈ ಹೊಲ ಮನೆ ಗದ್ದೆಗಳಲ್ಲಿ ಕೆಲಸದಲ್ಲಿ ಮಗ್ನರಾಗ್ತಿದ್ರು. ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೆ ಅವರು ಶುಭ ಕಾರ್ಯಗಳಿಗೆ ಬರ್ಲಿಕ್ಕೆ ಆಗ್ತಕ್ಕಂಥ ಸನ್ನಿವೇಶ ಇರ್ತಿತ್ತು. ಆದ್ದರಿಂದನೂ ಕೂಡ ಇದನ್ನ ಶುಭ ಸಮಾರಂಭಗಳನ್ನ ಈ ಸಮಯದಲ್ಲಿ ಮಾಡ್ತಾ ಇರಲಿಲ್ಲ. ಆಮೇಲೆ ಮದುವೆ ವಿಚಾರ, ಮದುವೆನ ಯಾಕೆ ಮಾಡ್ತಾ ಇರಲಿಲ್ಲ ಅಂತಂದ್ರೆ, ಆಷಾಢದಲ್ಲಿ ಮದುವೆ ಮಾಡಿದ್ರೆ, ಆ ಸಮಯದಲ್ಲಿ ನೀವೇನಾದ್ರೂ ಮದುವೆ ಮಾಡಿದ್ರೆ ಬೈ ಚಾನ್ಸ್ ನವ ದಂಪತಿಗಳು ಆ ಸಮಯದಲ್ಲಿ ಅವ್ರಿಗೆ ಹುಟ್ಟತಕ್ಕಂಥ ಮಗು ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳ ಸಮಯದಲ್ಲಿ ಅದು ಮಗು ಜನನ ಆಗ್ತಿತ್ತು. ಆ ಸಮಯದಲ್ಲಿ ತುಂಬಾ ಬೇಸಿಗೆ, ಆ ಬೇಸಿಗೆಯನ್ನು ತಾಳಲಿಕ್ಕೆ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಯಾವುದೇ ರೀತಿಯಿಂದ ವ್ಯವಸ್ಥೆ ಇರಲಿಲ್ಲ, ಕರೆಂಟ್ ವ್ಯವಸ್ಥೆ ಇರಲಿಲ್ಲ, ಫ್ಯಾನ್ ಇರಲಿಲ್ಲ, ಎಸಿ ಇರಲಿಲ್ಲ. ಆ ಮಗು ಆಯ್ತು, ಆ ಬಾಣಂತಿ ಆಯ್ತು, ಆ ಬಿಸಿಲಿಗೆ ತಾಪಕ್ಕೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಂದೇಳಿ ಹಿರಿಯರು ಮಾಡಿದ್ದಾರೆ. ನನ್ನ ಮುಂದಿನ ಪ್ರಶ್ನೆಗೂ ನೀವು ಉತ್ತರ ಕೊಟ್ಬಿಟ್ರಿ ಗುರುಗಳೇ. ನಾನು ಮುಂದಿನ ಪ್ರಶ್ನೆ ಅದೇ ಇತ್ತು. ಈಗ ಹೊಸದಾಗಿ ಮದ್ವೆ ಆಗಿರೋ ನವ ದಂಪತಿಗಳನ್ನ, ಅದ್ರಲ್ಲೂ ಗಂಡ ಹೆಂಡತಿ ಹೆಣ್ ಮಗುನ ತವ್ರ ಮನೆಗ್ ಕಳ್ಸೋ ಒಂದು ಸಂಪ್ರದಾಯ. ಸೊ ಅದಕ್ಕೂ ಇದಕ್ಕೂ ಇವಾಗ ಒಂದು ಹೊಂದಾಣಿಕೆ. ಕರೆಕ್ಟ್, ಅದು ಒಳ್ಳೆ ಇದು. ನೀವು ನೋಡ್ರಿ, ಈಗ ಆಷಾಢದಲ್ಲಿ ಯಾಕೆ ಮದುವೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಯ್ತು. ಮತ್ತೆ ಬೈ ಚಾನ್ಸ್ ಈಗ ಆಷಾಢ ಏನೋ ಆಯ್ತು, ಆಷಾಢ ಸಾಮಾನ್ಯವಾಗಿ ನಮಗೆ ಜೂನ್ ಜುಲೈದಲ್ಲಿ ಬರುತ್ತೆ. ಈಗ ಫೆಬ್ರವರಿ ಇರ್ಬೋದು, ಮಾರ್ಚ್ ಇರ್ಬೋದು, ಏಪ್ರಿಲ್ ಇರ್ಬೋದು, ಮೇ ಇರ್ಬೋದು, ಈ ತಿಂಗಳುಗಳಲ್ಲಿ ಮದುವೆ ಮಾಡಿರ್ತಾರೆ. ಅದ್ ಮದುವೆ ಮಾಡಿದಾಗ ಹೊಸದಾಗಿ ಮದುವೆ ಮಾಡಿದ
ಮೊದಲನೇ ವರ್ಷದ ಆಷಾಢದಲ್ಲಿ ಆ ಆ ಹೆಣ್ಣು ಮಗಳನ್ನ ಅಂದ್ರೆ ಆ ನವು ವಧುವನ್ನ ಅವರ ತವ್ರ ಮನೆಗೆ ತಾಯಿ ಮನೆಗೆ ಕಳಿಸುವ ಸಂಪ್ರದಾಯ ಇದೆ, ಅಂದ್ರೆ ಕರೆದುಕೊಂಡು ಬರುವ ಸಂಪ್ರದಾಯ ಇದೆ. ಅಂದ್ರೆ ಇಷ್ಟೇ. ಮತ್ತೆ ಆ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಿಂದ ಗರ್ಭ ನಿಲ್ಲದೆ ಇದ್ದಾಗ, ಈಗ ಅದು ಆಷಾಢದಲ್ಲಿ ಬೈ ಚಾನ್ಸ್ ನಿಲ್ತು ಅಂದ್ರೆ ನಾಳೆ ಹುಡ್ತಕ್ಕಂತ ಮಗು ಅದು ಬೇಸಿಗೆಯಲ್ಲಿ ಜನನ ಆಗುತ್ತೆ, ಆ ಬಿಸಿಲಿನ ತಾಪ ತಡೆಯಲಿಕ್ಕೆ ಆಗೋದಿಲ್ಲ ಆ ಬಾಣಂತಿಗೂ ಮತ್ತು ಆ ತಾಯಿ ಮಗುಗೂ ತಡೆಯಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಆಷಾಢದಲ್ಲಿ ಅವ್ರ ತವ್ರ ಮನೆಗೆ ಕರ್ಕೊಂಡ್ ಬರ್ತಾರೆ. ನನ್ನ ಒಂದು ತಿಳುವಳಿಕೆ ಪ್ರಕಾರ ನಾನು ಏನು ಒಂದು ಅನಿಸಿಕೆ ಇತ್ತು ಅಂದ್ರೆ, ಈಗ ಆ ಒಂದು ವರ್ಷದಲ್ಲಿ ಹೊಸದಾಗಿ ಮದುವೆ ಆಗಿದ್ದಾಗ ಈಗ ಒಂದು ಹೆಣ್ಣು ಮಗು ತನ್ನ ಗಂಡನ ಮನೆಗೆ ಹೋದಾಗ ಎಲ್ಲೋ ತನ್ನ ತವ್ರ ಮನೆಯ ನೆನಪು ಇರುತ್ತೆ. ಇದು ಒಂದು ಕಾರಣ ಹಿಡ್ಕೊಂಡು ತವ್ರ ಮನೆಗೆ ಕರ್ಕೊಂಡ್ಬಂದು ಸ್ವಲ್ಪ ದಿನ ಹಿಡ್ಕೊಂಡು ಕಳ್ಸುವಂತ ಈಗ ಎಷ್ಟೋ ವರ್ಷಗಳಿಂದ ತವ್ರ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಬೆರೆತ ಅಣ್ಣ ತಂಗಿ ಅದು ಒಂದು ಕಾರಣ ಇರ್ಬೋದು ಅಂತೇಳಿ ನನ್ನ ಒಂದು ಕಾರಣ ಇರ್ಬೋದು. ಅದನ್ನ ಎಲ್ಲೇ ರೀತಿಯಿಂದ ಮೆನ್ಷನ್ ಮಾಡಿಲ್ಲ. ಅಲ್ಲಲ್ಲ, ಇದ್ರ ಜೊತೆಗೆ ವೈಜ್ಞಾನಿಕವಾಗಿ ಕೊಟ್ರೆ, ನಾನು ಇನ್ನೊಂದು ಸಾಮಾಜಿಕವಾಗಿ ಹೇಳ್ತಾ ಇರ್ಬೋದು, ಹೇಳಕ್ ಆಗೋದಿಲ್ಲ, ಸಾಧ್ಯತೆ ಇರ್ತೈತಿ, ಹಂಗೂ ಇರ್ಬೋದು. ಯಾಕೆಂದ್ರೆ ಈಗ ಸಂಬಂಧದಾಗ ಕೊಟ್ಟಿರ್ತಾರ, ಇಲ್ಲಿ ಅಡ್ಜಸ್ಟ್ ಆಗಿರ್ತಾರ, ಅಲ್ಲಿ ಅಡ್ಜಸ್ಟ್ ಆಗಿರೋದಿಲ್ಲ. ಆ ರೂಪದಲ್ಲಿ ಒಂದು ಅವ್ರಿಗೊಂದು ಅದೊಂದು ಪ್ರೀತಿ ವಿಶ್ವಾಸದಲ್ಲಿ ಇಲ್ಲಿ ಬಂದಾಗ ಅಲ್ಲಿ ಒಂದು ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗಿರೋಲ್ಲ ಪಾಪ ಅವ್ರಿಗೆ. ಕೆಲವೊಬ್ರು ಅಡ್ಜಸ್ಟ್ ಆಗಿರ್ತಾರೆ, ಎಲ್ಲರೂ ಅಡ್ಜಸ್ಟ್ ಆಗಕ್ ಆಗೋದಿಲ್ಲ. ತಂದೆ ತಾಯಿ ನೆನಪು ಬಂದು ಸ್ವಲ್ಪ ಒಂದು ಕಾಲ ಕಳೆದು ಮತ್ತೆ ಪುನಃ ಹೋಗಂತದ್ದು ಅದೇನು ಆತರ ಏನು ಹೇಳಿಲ್ಲ ಎಲ್ಲಿವ. ಆದ್ರೂ ಅದು ಆತರ ಸಂಪ್ರದಾಯನ ಅನ್ಕೋಬಹುದು. ಆದ್ರೆ ಮೊದಲನೇ ವರ್ಷದ ಆಷಾಢದಲ್ಲಿ ಮಾತ್ರ ಅವ್ರನ್ನ ಕರ್ಕೊಂಬರೋ ಸಂಪ್ರದಾಯ ಇದೆ. ಆಮೇಲೆ ಅದು ಇನ್ನೂ ಒಂದ್ ಹೇಳ್ತಾರೆ, ಆಷಾಢದಲ್ಲಿ ಹೊಸ ವರ್ಷದಲ್ಲಿ ಅತ್ತೆ ಮತ್ತು ಸೊಸೆ ಒಂದೇ ಹೊಸ್ಲಲ್ಲಿ ಓಡಾಡಬಾರದು ಅನ್ನೋದು ಕೂಡ ಅದು ಒಂದು ಸಂಪ್ರದಾಯ, ಅದು ಒಂದು ರೂಢಿ ಬಂದಿದೆ. ಅದಕ್ಕೆ ಅವ್ರಿಗೆ ಏನೋ ಹಿರಿಯರು ಒಂದು ಎಲ್ಲದಕ್ಕೂ ಒಂದು ಒಳ್ಳೆ ರೀತಿಯಿಂದಾನೇ ಅವನ್ನೆಲ್ಲ ಮಾಡಿದ್ದಾರೆ. ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಗುರುಗಳು, ಈಗ ಶುಭ ಕಾರ್ಯ ಮಾಡಬಹುದಾ? ಆತರ ಏನಾದ್ರು ಒಂದು ಎಮರ್ಜೆನ್ಸಿ ಇದ್ರೆ, ಅಥವಾ ಈ ಒಂದು ತಿಂಗಳು ನಾವು ಮುಂದೂಡ್ಬೇಕಾ? ಹೊಸದಾಗಿ ಏನೋ ಒಂದು ವ್ಯವಹಾರ ಶುರು ಮಾಡ್ಬೇಕಾಗಿರುತ್ತೆ. ಕರೆಕ್ಟ್. ಇಲ್ಲ, ಇದಕ್ಕ ಒಂದು ಕಾರಣ ಇದೆ. ಮಾಡಬಹುದು, ಮಾಡಬಾರದು ಅಂತಂದೇಳಿ ಎಲ್ಲಿಯೂ ಹೇಳಿಲ್ಲ. ಆದ್ರೆ ಮಿಥುನಾಷಾಢದಲ್ಲಿ ಮಾಡಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ರವಿ ಮಿಥುನದಲ್ಲಿ ಮತ್ತ ಆಷಾಢ ಮಾಸ, ರವಿ ಮಿಥುನ ರಾಶಿಯಲ್ಲಿ ಇರ್ಬೇಕಾದ್ರೆ ಮತ್ತೆ ಆಷಾಢ ಮಾಸ ಎರಡು ಜಾಯಿಂಟ್ ಇದ್ದಾಗ ಮಿಥುನಾಷಾಢದಲ್ಲಿ ಮಾಡಬಾರದು ಅಂತ ಕೆಲವೊಂದು ಗ್ರಂಥಗಳಲ್ಲಿ ಬರೆದಿದ್ದಾರೆ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಬಹುದು. ಕೆಲವೊಂದು ಆಷಾಢದಲ್ಲಿ ಎಷ್ಟೋ ಮದುವೆಗಳು ಆಗಿದೆ, ಆದರೂ ಕೂಡ ತುಂಬಾ ಚೆನ್ನಾಗೂ ಇದ್ದಾರೆ, ಏನು ತೊಂದರೆ ಅಂತ ಇಲ್ಲ. ಇವತ್ತಿನ ಕಾಲದಲ್ಲಿ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಕಲ್ಯಾಣ ಮಂಟಪಗಳಲ್ಲೇ ಮದುವೆಗಳಾಗುತ್ತೆ, ಎಲ್ಲರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಳ್ಳೆ ರೀತಿಯಿಂದ ಅನುಕೂಲ ಬಹಳ ಚೆನ್ನಾಗಿದೆ. ಯಾರಿಗೂ ಅನಾನುಕೂಲ ಇಲ್ಲ, ಅನುಕೂಲತೆ ಇದೆ. ಅವ್ರದೇ ಸ್ವಂತ ವಾಹನಗಳಿದೆ. ಹಿಂದಿನಂಗೆ ಚಕ್ಕಡಿಯಲ್ಲೇ ಬರ್ಬೇಕು, ಕುದುರೆ ಮೇಲೆ ಬರ್ಬೇಕು, ನಡ್ಕೊಂಡು ಬರ್ಬೇಕು ಊರಿಂದ ಊರಿಗೆ, ಈ ತರದ್ ಯಾವ್ದೇ ರೀತಿಯಿಂದ ಸಮಸ್ಯೆ ಇಲ್ಲ. ಹಾಗಾಗಿ ಮಾಡಿದ್ರು ಏನು ತಪ್ಪಿಲ್ಲ. ಯಾಕಂದ್ರೆ ಹಿಂದಿಂದ ಅವ್ರು ನಡ್ಕೊಂಡ್ಬಿಟ್ರೆ ಕೆಲವೊಬ್ರೆ ಇಲ್ಲ ಆಷಾಢ ಅಂತ ಅವ್ರಿಗೆ ಒಂದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಅಂದ್ರೆ ಆಷಾಢದಲ್ಲಿ ಅದೇ ಹೇಳಿದೆ ಅಲ್ರಿ, ಎಲ್ಲರೂ ಬರ್ಲಿಕ್ಕೆ ಸಾಧ್ಯತೆ ಕಡಿಮೆ. ಹಳ್ಳಿಗಳಲ್ಲಿ ತುಂಬಾ ಕೆಲಸದಲ್ಲಿ ಎಲ್ಲರೂ ಮಗ್ನರಾಗಿರ್ತಾರೆ, ಕಾರ್ಮಿಕರು, ರೈತಾಪಿನೇ ಇದರಲ್ಲಿ ಅದೇ ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ಗುರುಗಳು, ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ಅಂತ ಒಂದು ಬರ್ತದೆ. ಈ ಚಾತುರ್ಮಾಸ್ಯದಲ್ಲಿ ಮಹಾವಿಷ್ಣು ಒಂದು ಯೋಗ ನಿದ್ರೆಗೆ ಜಾರುವ ಸಮಯ ಅಂತಾನು ಹೇಳ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಶಕ್ತಿ ದೇವತೆಗಳ ಒಂದು ಆರಾಧನೆ ಪೂಜೆ ಆಗ್ತದೆ. ಈ ಆಷಾಢ ಮಾಸದಲ್ಲಿ ಚಾಮುಂಡಿ ದೇವಿ ಅವರು ಹುಟ್ಟಿರೋದು ಅಂತಾನು ಹೇಳ್ತಾರೆ, ಆಮೇಲೆ ದರ್ಶನ ಮಾಡ್ಬೇಕಂತಾನು ಹೇಳ್ತಾರೆ. ಸೊ ಈ ಒಂದು ಇದರಲ್ಲಿ ತಮ್ಮ ಒಂದು ಅನಿಸಿಕೆ ಗುರುಗಳು? ಇದು ಆಕ್ಚುಲಿ ಚಾತುರ್ಮಾಸ ಅಂತ ಅಂದ್ರೆ ಸಾಮಾನ್ಯವಾಗಿ ನಡೀತಕ್ಕಂಥ ಈ ವರ್ತಮಾನಕ್ಕೆ ನಾವ್ ಇದಕ್ಕೆ ವಿಷ್ಣುವಿನ ಕಾಲ ಅಂತ ಹೇಳ್ತೀವಿ. ಇದಕ್ಕೆ ವಿಷ್ಣುವಿನ ಕಾಲ ಅಂತ ಹೇಳ್ತೀವಿ. ಮಹಾವಿಷ್ಣು ಈ ಚಾತುರ್ಮಾಸದಲ್ಲಿ, ಚಾತುರ್ ಅಂದ್ರೆ ಚಾತುರ್ಮಾಸ, ಚಾತುರ್ ಅಂದ್ರೆ 4, ಮಾಸ ಅಂದ್ರೆ ತಿಂಗಳು, 4 ತಿಂಗಳು. ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿವರೆಗೆ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರ ಈ ಸಮಯದಲ್ಲಿ ನೋಡಿ, ಇಲ್ಲಿ ದಕ್ಷಿಣಾಯನ ಕೂಡ ಸ್ಟಾರ್ಟ್ ಆಗುತ್ತೆ ಜುಲೈ 14ರಿಂದ. ಅಂದ್ರೆ ಇಲ್ಲಿ ಪ್ರಭಾವ ಯಾರ್ದು ಕಡಿಮೆ ಆಗುತ್ತೆ? ಸೂರ್ಯ ದೇವ, ಸೂರ್ಯ ಗ್ರಹ ಉತ್ತರಾಯಣದಿಂದ ದಕ್ಷಿಣದ ಕಡೆಗೆ ವಾಲ್ತಾನೆ. ಅಂದ್ರೆ ಈ ಸಮಯದಲ್ಲಿ ಮಳೆ ಗಾಳಿ ಕಡೆ ಅಂತ ಬಿಸಿಲು ಕಡಿಮೆ ಇರುತ್ತೆ. ಹಂಗಾಗಿ ಸೂರ್ಯ ತನ್ನ ಪ್ರಬಲವನ್ನ ಕಡಿಮೆ ಆಗುತ್ತೆ. ಹಾಗಾಗಿ ಈ 4 ತಿಂಗಳುಗಳಲ್ಲಿ ಕೂಡ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿದೆ. ದಕ್ಷಿಣಾಯಣದಲ್ಲಿ
ದೇವತಾ ಕಾರ್ಯಗಳನ್ನು ಮಾಡ್ಬೇಕಂತೆ, ಹ್ಮ್ ಹ್ಮ್ ಉತ್ತರಾಯಣದಲ್ಲಿ ನಮ್ಮ ಕಾರ್ಯಗಳನ್ನು ಮಾಡ್ಕೋಬೇಕಂತೆ. ಅಲ್ಲಿ ದೇವರು ಮತ್ತೆ ಮನುಷ್ಯರು. ದೇವರು ಮತ್ತು ಮನುಷ್ಯರು. ಹ್ಮ್ ಅದಕ್ಕೆ ನೀವು ಇದರಲ್ಲಿ ನೋಡಿ, ಹ್ಮ್ ಈ ಚಾತುರ್ಮಾಸದಲ್ಲಿ ಅಂದ್ರೆ ಈ ದಕ್ಷಿಣಾಯನದಲ್ಲಿ ಹ್ಮ್ ಮೊದಲನೇ ಹಬ್ಬ ಸ್ಟಾರ್ಟ್ ಆಗದೆ ಶ್ರಾವಣ ಮಾಸದಿಂದ, ನಾಗರ ಪಂಚಮಿ, ಹೌದು ಅಲ್ಲಿಂದ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಹೌದು ಹೌದು ಆಮೇಲೆ ಲಾಸ್ಟ್ ಹಬ್ಬ ನಮಗೆ ಬರೋದೇ ದೀಪಾವಳಿ. ದೀಪಾವಳಿ. ಹೌದು. ನೋಡ್ರಿ, ಆ ಚಾತುರ್ಮಾಸದಲ್ಲೇ ಹ್ಮ್ ಇದು ಬಂದಿದೆ. ಹ್ಮ್ ಹಾಗಾಗಿ ಆಷಾಢ ಶುಕ್ಲ ಏಕಾದಶಿಯಿಂದ ಹ್ಮ್ ಶ್ರಾವಣ ಶುಕ್ಲ ಏಕಾದಶಿವರೆಗೂ 1 ತಿಂಗಳು, ಹ್ಮ್ ಶ್ರಾವಣ ಶುಕ್ಲ ಏಕಾದಶಿಯಿಂದ ಹ್ಮ್ ಭಾದ್ರಪದ ಶುಕ್ಲ ಏಕಾದಶಿವರೆಗೂ 2 ತಿಂಗಳು, ಹ್ಮ್ ಭಾದ್ರಪದ ಶುಕ್ಲ ಏಕಾದಶಿಯಿಂದ ಆಶ್ವೀಜ ಮಾಸ ಶುಕ್ಲ ಏಕಾದಶಿವರೆಗೂ 3 ತಿಂಗಳು, ಹ್ಮ್ ಆಶ್ವೀಜ ಮಾಸ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಏಕಾದಶಿವರೆಗೂ 4 ತಿಂಗಳು. 4. ಅಲ್ಲಿ ಕರೆಕ್ಟ್ ಆಗ ಚಾತುರ್ಮಾಸದ ವ್ರತ ಮುಗೀತು. ಅಲ್ಲಿ 4 ತಿಂಗಳು ಚಾತುರ್. ಅಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗಿದ್ದಾನ 4 ತಿಂಗಳು. ಅಷ್ಟು ಬಲ ಇರಲ್ಲ. ಹಾಗಾಗಿ ದೇವರ ನಾಮಸ್ಮರಣೆಯಲ್ಲಿ ನಾವು ಇರ್ಬೇಕಂತಂದೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ರೀತಿ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಬೇರೆ ಯಾವುದೇ ಸಂಚಾರವನ್ನು ಕೈಗೊಳ್ಳಲ್ಲ. ಅವ್ರು ಒಂದೇ ಸ್ಥಳದಲ್ಲಿ ಇದ್ದು ಜ್ಞಾನಾರ್ಜನೆ ಮಾಡ್ಕೊಳ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ, ಜಪ ತಪಗಳನ್ನು ಮಾಡ್ತಾರೆ. ಅದಕ್ಕೆ ನಾವು ಮಾನವರು ಅಂದ್ರೆ ನಾವು ಮನುಷ್ಯರು, ನಾವು ದೇವಸ್ಥಾನಗಳಿಗೆ ಹೋಗೋದು, ನಮ್ಮ ಮನೆ ದೇವ್ರಿಗೆ ಹೋಗೋದು, ಮತ್ತೆ ಯಾವ್ದಾದ್ರು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು, ಇಂಥವನ್ನ ಈ 4 ತಿಂಗಳುಗಳಲ್ಲಿ ಮಾಡಬೇಕು ಅಂತಂದೇಳಿ ಧರ್ಮ ಗ್ರಂಥಗಳಲ್ಲಿ ಬರ್ದಿದ್ದಾರೆ. ಆ 4 ತಿಂಗಳು ಮುಗಿದ್ಮೇಲೆ, ಆ ಚಾತುರ್ಮಾಸ ಮುಗಿದ್ಮೇಲೆ, ಅದು ನಾನು ಹೇಳಿದ್ರೆ ಕಾರ್ತಿಕ ಮಾಸ ಶುಕ್ಲ ಏಕಾದಶಿ ಚಾತುರ್ಮಾಸ ಮುಗಿತೈತಿ. ಆ ಮಾಸ ಮುಗಿದ್ಮೇಲೆ ನೆಕ್ಸ್ಟ್ ಬರದೆ ಉತ್ಥಾನ ದ್ವಾದಶಿ, ಅಲ್ಲಿ ಕಂಪ್ಲೀಟ್. ಅದಕ್ಕೆ ಉತ್ಥಾನ ದ್ವಾದಶಿ ಅಂತಂದೇಳಿ ನಾವು ಮಾಡ್ತೇವೆ. ಅವು ಬರದೆ ತುಳಸಿ ಮದುವೆ. ಹೌದು, ಕರೆಕ್ಟ್. 12 ಅದು ಉತ್ಥಾನ ದ್ವಾದಶಿ ತಿಥಿ ದಿನನೇ ಬರೋದು. ಶುಕ್ಲ ಏಕಾದಶಿಗೆ ಚಾತುರ್ಮಾಸ ಮುಗಿತೈತಿ, ಅಲ್ಲಿ ಉತ್ಥಾನ ದ್ವಾದಶಿ ಅಂತಂದೇಳಿ ನಾವು ಆಚರಣೆ ಮಾಡ್ತೀವಿ. ಅಂದ್ರೆ ಇನ್ನೊಂದು ಗುರುಗಳು, ಈ ಧನುರ್ಮಾಸ ಕೂಡ ಇದ್ರೊಳಗೆ ಆಡ್ ಆಗುತ್ತಾ, ಹೊರತು ಬರುತ್ತಾ? ಧನುರ್ಮಾಸ ಇಲ್ಲಿ ಬರೋದಿಲ್ಲ, ಅದು ಹೊರತಾಗಿ ಬರುತ್ತೆ. ಅದು ಧನುರ್ಮಾಸ ಸಾಮಾನ್ಯವಾಗಿ ಆಮೇಲೆ ತುಳಸಿದಾದ್ಮೇಲೆ ಅದು ಧನುರ್ಮಾಸ ಅದು ಮತ್ತೆ ಡಿಸೆಂಬರ್ ಟೈಮ್ ಅಲ್ಲಿ ಬರುತ್ತೆ. ಅದು ತುಳಸಿ ಎಲ್ಲ ಮುಗಿದ್ಮೇಲೆ ಆದ್ಮೇಲೆ ಬರುತ್ತೆ, ಲಾಸ್ಟ್ ಬರುತ್ತೆ. ಇದು ಸರ್, ಇದೇನಾಗುತ್ತೆ ಅಂದ್ರೆ ಚೈತ್ರದಿಂದ ಪಾಲ್ಗುಣದವರೆಗೂ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮಾಸಗಳು. ಆಮೇಲೆ ಅದು ಇದು ಚಾಂದ್ರ ಮಾಸಗಳು ಅಂತ ಹೇಳ್ತೀವಿ, ಇದು ಚಾಂದ್ರಮಾನ ಮಾಸಗಳು ಅಂತೇವೆ. ಚೈತ್ರದಿಂದ ಪಾಲ್ಗುಣದವರೆಗೂ, ಮೇಷದಿಂದ ಮೀನದವರೆಗೂ ಅದರ ಧನುರ್ಮಾಸ ಬರುತ್ತೆ, ಅದು ರವಿ ಮಾಸಗಳು. ಅಲ್ಲಿ ಕನ್ಫ್ಯೂಸ್ ಆಗ್ಬೇಡ. ಅದಕ್ಕೆ ನಾನು ಹೇಳಿದ್ ನೋಡ್ರಿ, ಮಿಥುನಾಷಾಢ. ಮಿಥುನ ಅಂದ್ರೆ ರವಿ ಇರ್ತಕ್ಕಂಥ ರಾಶಿ. ರವಿ ಯಾವ ರಾಶಿಗೆ ಇರ್ತಾನ ಅದು ಮಿಥುನ ರಾಶಿಯಲ್ಲಿ ಇದ್ದಾಗ, ಅದು ಮಿಥುನ ಅಲ್ಲಿ ಆಷಾಢ ಜೊತೆಗೆ ಬಂದಾಗ ಶುಭ ಕಾರ್ಯಗಳು ಮಾಡಬಾರ್ದಂತೆ. ಸರಿ ಗುರುಗಳು. ಆಮೇಲೆ ಈಗ ದೇವಿದ್ದು ಗುರುಗಳೇ, ದೇವಿ ಇಲ್ಲ, ಇದ್ರಾಗ ಇನ್ನೊಂದು ನಿಮಗೆ ಈ ಚಾತುರ್ಮಾಸದ ಇನ್ನೊಂದು ಹೇಳ್ಬಿಡ್ತೀನಿ, ಅದು ನಿಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. ಇದು ವ್ರತ ಅಂತ ಕೇಳಿಲ್ಲಲ್ಲ. ವ್ರತದಲ್ಲಿ ಮೊದಲನೇ ತಿಂಗಳು ಅದೇ ಹೇಳಿದಾರೆ, ಚಾತುರ್ಮಾಸ ಅಂದ್ರೆ 4 ತಿಂಗಳು. ಮೊದಲನೇ ತಿಂಗಳು ಅದು ಶಾಖ ವೃತ ಅಂತಂದ್ ಹೇಳಿ ಮಾಡ್ತಾರೆ. ಶಾಖ ವೃತ ಅಂತಂದ್ರೆ ಯಾವುದೇ ತರಕಾರಿಗಳನ್ನ ತಿನ್ಬಾರ್ದು, ತರಕಾರಿ ವರ್ಜ್ಯ. 2ನೇ ತಿಂಗಳು ದಧಿ ವೃತ ಅಂತ ಮಾಡ್ತಾರೆ. ದಧಿ ಅಂದ್ರೆ ಮೊಸರನ್ನ ತಿನ್ಬಾರ್ದು 2ನೇ ತಿಂಗಳು. ಆಮೇಲೆ ಮಜ್ಜಿಗೆಗೆ ಅಭ್ಯಂತರ ಇಲ್ಲ ಅಂತ ಹೇಳಿದಾರೆ ಕೆಲವಂದ್ರೆ, ಮಜ್ಜಿಗೆ ಕುಡಿಬಹುದು, ಬಟ್ ಮೊಸರನ್ನ ತಿನ್ಬಾರ್ದು, ಮೊಸರನ್ನ ಊಟ ಮಾಡಬಾರ್ದು ಅಂತ ಹೇಳಿದಾರೆ. ದಧಿ ವೃತ. 3ನೇ ತಿಂಗಳಲ್ಲಿ ಕ್ಷೀರ ವೃತ, ಹಾಲನ್ನ ಉಪಯೋಗಿಸಬಾರ್ದು ಯಾವುದೇ ಕಾರಣ. 3ನೇ ತಿಂಗಳಲ್ಲಿ. 4ನೇ ತಿಂಗಳಲ್ಲಿ ದ್ವಿದಳ ವೃತ. ದ್ವಿದಳ ವೃತ ಅಂತಂದ್ರೆ ದ್ವಿದಳ ಧಾನ್ಯಗಳು, ಈ ಬೇಳೆ ಎಲ್ಲ ಬರ್ತಾವ. ಬೇಳೆಗೆ ಸಂಬಂಧಪಟ್ಟ ದ್ವಿದಳ ಧಾನ್ಯಗಳು ಯಾವ್ಯಾವ ಬರ್ತಾವ ಅದನ್ನ ಯೂಸ್ ಮಾಡಬಾರ್ದು, ಅದನ್ನ ಉಪಯೋಗಿಸಬಾರ್ದು ಅಂತ ಹೇಳಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಚಾತುರ್ಮಾಸ ವ್ರತ. ಇದನ್ನ ಸನ್ಯಾಸಿಗಳು, ಗುರುಗಳು ಆದಷ್ಟು ಇದನ್ನ ಪಾಲನೆ ಮಾಡ್ತಾರೆ. ಸಾಮಾನ್ಯವಾಗಿ ಬೌದ್ಧ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಚಾತುರ್ಮಾಸ ವ್ರತ ಬಹಳ ಪ್ರಸಿದ್ಧಿಯಾಗಿದೆ. ಇಲ್ಲ, ಈ ವ್ರತದ ಬಗ್ಗೆ ನನಗೆ ಹೊಸದೇ ತಾವು ಹೇಳಿರೋಂತದ್ದು ಕೇಳಿದ್ದೆ. ಬಹುಶಃ ಎಲ್ಲೋ ಒಂದ್ ಕಡೆ ಮರ್ತಿದ್ದೀನಿ ನಾನು. ಹೌದ್ರಾ? ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಬಟ್ ಅದ್ ಒಂಥರ ಹೊಸದೇ ಇದು. ತರಕಾರಿದು ಎಲ್ಲರೂ ತಿನ್ರಿ ಅಂತ ಹೇಳ್ತಾರೆ, ಈ ಒಂದು ಮಾಸದಲ್ಲಿ ಅದೇ ಒಂದು ಉದ್ದೇಶಕ್ಕೋಸ್ಕರನೇ ಅದು ನಮ್ಮ ಅದು ಏನೋ ಎಷ್ಟೋ ಸಾವಿರಾರು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ, ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಬೆಳಿತಕ್ಕಂಥದ್ದನ್ನ ನಾವೇ ಅದನ್ನ ಯಾವ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಬೇಕು ಇದು ಒಂದು. ಈ ಚಾತುರ್ಮಾಸ ಅಂದ್ರ ಇಲ್ಲಿ ದೇಹ ಒಂದು ತೊಂದರೆಯಲ್ಲಿರುತ್ತೆ, ಬೇಗ ಜೀರ್ಣಕ್ರಿಯೆ ಆಗೋದಿಲ್ಲ. ಇದಕ್ಕೋಸ್ಕರ ಒಂದು ಆಹಾರ ಪದ್ಧತಿಯನ್ನ ಮಾಡಿರ್ಬೋದೇನೋ ಅಂತ. ಅದು ಈಗಿನ ಕಾಲದಲ್ಲಿ ನಾವು ಹೇಳುವಂತದ್ದು ಡಯಟ್ ಅಂತ ಒಂದು ಆಹಾರ ಪದ್ಧತಿ ಡಯಟ್ ಅಂತಾನೆ. ಏನಾದ್ರು ಇದ್ರಲ್ಲಿ ಪಾಲಿಸೋದ್ರಿಂದ ನಮ್ಮ ಒಂದು ದೇಹದ ಪ್ರಕೃತಿಯಲ್ಲಿ ಒಳ್ಳೇದಾಗುತ್ತೆ ಅಂದ್ರೆ ಮಾಡ್ಬೋದು. ಒಳ್ಳೇದಾಗುತ್ತೆ ಸರ್, ಮಾಡ್ಬೋದು. ಮಾಡೋರು ಎಷ್ಟೋ ಜನ ಇದ್ದಾರೆ.
ಪಾಲಿಸೋರಿದ್ದಾರೆ. ತುಂಬಾ ಜನ ಪಾಲನೆ ಮಾಡೋರಿದ್ದಾರೆ. ತುಂಬಾ ಜನ ಪಾಲನೆ ಮಾಡೋರಿದ್ದಾರೆ. ಸರಿ ಗುರುಗಳೇ, ಈಗ ದೇವಿದ್ದು ನಾನು ಕೇಳಿದೆ ಅಲ್ಲ ಗುರುಗಳೇ, ಈಗ ಒಂದು ಆಷಾಢ ಮಾಸದಲ್ಲಿ ಚಾಮುಂಡಿ ಹುಟ್ಟಿರೋ ಒಂದು ತಿಂಗಳಾಗಿರೋದ್ರಿಂದ ಇನ್ನೊಂದು ಇದ್ರಲ್ಲಿ ನವರಾತ್ರಿ ಅಂತಾನು ಬರುತ್ತೆ ಅಂತೆ, ಹೌದಾ? ದೇವಿಯ ಒಂದು ಆರಾಧನೆ ಕೂಡ ಆಗುತ್ತೆ ಇಲ್ಲಿ. ಹೌದು. ಈಗ ಹೆಂಗೆ ನಾವು ನವರಾತ್ರಿ ಅಂತಂದೇಳಿ ಈ ದಸರಾದಲ್ಲಿ ನವರಾತ್ರಿ ಅಂತ ಮಾಡ್ತೀವಲ್ಲ, ದುರ್ಗಾ ಪೂಜೆ ಮಾಡ್ತೀವಿ, ದುರ್ಗಾ ನವರಾತ್ರಿ ಅಂತ ಹೆಂಗ್ ನಡೀತಲ್ಲ, ಅದೇ ರೀತಿ ಆಷಾಢದಲ್ಲಿ ಕೂಡ ಆಷಾಢ ಗುಪ್ತ ವರಾಹಿ ನವರಾತ್ರಿ ಅಂತ ನಡೀತೈತಿ. ಅಂದ್ರ ಆಷಾಢ ಶುಕ್ಲ ಪಾಡ್ಯದಿಂದ ಆಷಾಢ ಶುಕ್ಲ ನವಮಿವರೆಗೂ ಇದು ಆಷಾಢ ವರಾಹಿ ನವರಾತ್ರಿ, ಗುಪ್ತ ನವರಾತ್ರಿ ಅಂತಂದೇಳಿ ಇದು ಕೂಡ ನಡೆಯುತ್ತೆ. ವರಾಹಿ ಅಂತ ನೋಡಿ ಅರ್ಥದಲ್ಲೇ ಇದೆ. ವರಾಹಿ ಅನ್ನ ಅದೊಂದು ದೇವತೆ, ಅದು ಅಧಿಪತಿ. ಆ ಸಪ್ತ ಇದಕ್ಕೆ ಅವಳು ವರಾಹಿ ದೇವಿ, ಆಕೆ ಅಧಿಪತಿ. ಅವಳು ಯಾವ್ದು ಅಂದ್ರೆ ಅವಳು ಇದ್ರ ಮೇಲೆ ಬರ್ತಾಳೆ, ಹಂದಿ ಮೇಲೆ ಬರ್ತಾಳೆ ನೋಡು. ವರಾಹಿ ಇದು ಭೂಮಿಗೆ ಸಂಬಂಧಪಟ್ಟಂತದ್ದು. ಮತ್ತೆ ಈ ಆಷಾಢ ಮಾಸದಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ನೀರು ಬರುತ್ತೆ, ಎಲ್ಲ ಹೊಳೆಗಳು ಅವೆಲ್ಲ ತುಂಬಿ ಬರುತ್ತೆ, ಎಲ್ಲ ತುಂಬಾ ಮಳೆ ಬಂದು ಹೊಸ ಬಂದಾಗ ಒಳ್ಳೆ ಇದು ಬರುತ್ತೆ, ರೋಗ ರುಜಿನಗಳು ಎಲ್ಲೆಲ್ಲಿಂದ ವಲಸಗಳನ್ನ ತಗೊಂಡ್ ಬರ್ತಾ ಇರುತ್ತೆ. ಆಷಾಢ ಮಾಸದಲ್ಲಿ ನದಿಗಳು ಹೆಂಗೆ ನಮ್ಮ ಪ್ರತಿ ತಿಂಗಳು ನಮ್ಮ ಗೃಹಿಣಿಯರು ರಜಸ್ವಲೆ ಆಗ್ತಾರೆ ಪ್ರತಿ ತಿಂಗಳು, ಅದೇ ರೀತಿ ವರ್ಷಕ್ಕೊಮ್ಮೆ ನದಿಗಳು ಆಷಾಢ ಮಾಸ ಮತ್ತು ಈ ಶ್ರಾವಣ ಮಾಸದಲ್ಲಿ ರಜಸ್ವಲೆ ಆಗ್ತಾರೆ. ಹಾಗಾಗಿ ನೋಡ್ರಿ, ಎಲ್ಲಾ ನೀವು ಬೇಕಾದ್ರೆ ಎಲ್ಲ ನಗರ ಪಟ್ಟಣಗಳಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ನೀರನ್ನು ಕಾಯಿಸಿ ಕುಡಿರಿ, ನೀರನ್ನು ಸೋಸಿ ಕುಡಿರಿ. ಆಮೇಲೆ ಈ ಸಮಯದಲ್ಲಿ ಕೆಸರು ತರ ಬರ್ತದೆ, ಕೆಂಪು ನೀರು ಬರ್ತಾ ಇರ್ತದೆ, ಕೆಂಪು ನೀರು ಬರ್ತದೆ, ಸೋಸಿ ಕುಡಿರಿ, ಕಾಯಿಸಿ ಕುಡಿರಿ ಅಂತಂದೇಳಿ ಅಧಿಕಾರಿಗಳು ಘೋಷಣೆ ಮಾಡ್ತಾ ಇರ್ತಾರ, ಪೇಪರ್ಗಳಲ್ಲಿ ಅಡ್ವರ್ಟೈಸ್ ಬರ್ತಾ ಇರ್ತೈತಿ. ಮತ್ತೆ ಹಂಗಾಗಿ ರೋಗ ರುಜಿನಗಳು ತುಂಬಾ ಬರ್ತಾ ಇರ್ಬೇಕಾದ್ರೆ ಈ ಸಮಯದಲ್ಲಿ ನಮಗೆ ಶಕ್ತಿ ದೇವತೆಯ ಒಂದು ಆರಾಧನೆ ಬೇಕಾಗುತ್ತೆ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಯೂರಿಯಾ ಅಂತ ಹೇಳ್ತಾರೆ, ಕೆಂಪು ಮಿಶ್ರಿತ ಏನೋ ಯೂರಿಯಾ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ತಗೊಳ್ಳೋದು ಸರಿ ಇದೆ ಗುರುಗಳೇ. ಹೌದು, ಬಿಸಿನೀರಂತೂ ಮಾಡ್ಲೇಬೇಕು. ಆಮೇಲೆ ಈಗ ಈ ಟೈಮ್ ಅಲ್ಲಿ ಸ್ವಲ್ಪ ಈ ಸೊಳ್ಳೆಯಿಂದ ಬರುವಂತ ಕಾಯಿಲೆಗಳು ಜಾಸ್ತಿ ಇರುತ್ತಲ್ಲ, ಈ ಮಲೇರಿಯಾ ಆತರ ಎಲ್ಲ. ಮಲಿನವನ್ನ ತಗೊಂಡ್ ಬರ್ತೈತಲ್ರಿ, ಮಲಿನಗಳು ಆಗ್ಬಿಡುತ್ತದೆ. ಈಗ ಹಂಗಾಗಿ ನಾವು ಅದನ್ನ ನೀರ್ ಮತ್ತೆ ಕೊಡ್ಲೇಬೇಕಾಗುತ್ತಲ್ಲ, ಅಂಟತನ ಇಲ್ಲ, ಆರೋಗ್ಯದ ಕಡೆ ಹೆಚ್ಚಿನ ನಾವು ಗಮನ ಕೊಡ್ಬೇಕಾಗುತ್ತೆ ಆಷಾಢ ಮಾಸದಲ್ಲಿ. ಸರಿ ಗುರುಗಳೇ, ಈಗ ಈ ಆಷಾಢ ಮಾಸದ ಮೇಲೆ ಮತ್ತೇನಾದ್ರೂ ಮಾಹಿತಿ ಇದೆಯಾ ಗುರುಗಳು? ನೋಡ್ರಿ, ಮತ್ತೆ ಇದರಲ್ಲಿ ಗುರು ಪೂರ್ಣಿಮೆ ಬರುತ್ತೆ. ಅದು ಕೊನೆ ಪ್ರಶ್ನೆ ನಾನು ಕೇಳ್ಬೇಕು ಅಂತ. ಈಗ ಮುಗಿಯೋದ ಆಷಾಢ ಒಂದು ಕೊನೆ ಇದ್ರಲ್ಲಿ ಕೊನೆಯೇನಿಲ್ಲ, ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೂ ಆಷಾಢ ಮಾಸ ಇದೆ. ಇಲ್ಲಿ ಮಧ್ಯ ಹುಣ್ಣಿಮೆ ಬರುತ್ತಲ್ಲ, ಅದು ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಅಂತಾನು ಹೇಳ್ತೇವೆ, ವ್ಯಾಸ ಗುರು ಪೂರ್ಣಿಮೆ ಅಂತಾನು ಹೇಳ್ತೇವೆ. ನೋಡ್ರಿ, ಈ ಸಮಯದಲ್ಲಿ ಗುರುಗಳನ್ನ ನೆನೆಸ್ಕೋಬೇಕು. ಎಂತ ಟೈಮಲ್ಲಿ ಬರುತ್ತೆ, ಈ ಟೈಮಲ್ಲಿ ಗುರುಗಳು ಬೇಕೇ ಬೇಕು ಅಂತ. ಯಾಕಂದ್ರೆ ಇದು ಅಂತ ವಾತಾವರಣ ಇರುತ್ತೆ ಈ ಸಮಯದಲ್ಲಿ, ಗುರುಗಳ ಒಂದು ಆಶೀರ್ವಾದ ಬೇಕು. ಆಮೇಲೆ ಎಲ್ಲಾ ಗುರುಗಳ ಒಂದು ಮಂದಿರಕ್ಕೆ ಹೋಗುವಂತದ್ದು, ಅವ್ರು ನಂಬಿರ್ತಕ್ಕಂಥ ಗುರುಗಳ ಒಂದು ಸ್ಥಾನಕ್ಕೆ, ಕ್ಷೇತ್ರಕ್ಕೆ ದರ್ಶನ ಮಾಡ್ತಾರೆ. ಇಂಥ ಟೈಮ್ ಹೋಗ್ಬೇಕಾಗ್ತದೆ. ಒಂದು 15ರಿಂದ 20 ನಿಮಿಷ ಒಂದು ಟೈಮ್ ಅಲ್ಲಿ ಬಹಳಷ್ಟು ಮಾಹಿತಿ ಸಿಕ್ತು ಆಷಾಢ ಮಾಸದ ಬಗ್ಗೆ. ಈ ಒಂದು ಸಂಚಿಕೆಯನ್ನ ಒಂದು ಮುಗಿಸೋ ಟೈಮ್ ಬಂತು ಇವಾಗ. ಸಾಕು, ಎಲ್ಲರೀಗ ನಾವು ಮಾಡಿರುವಂತದೆಲ್ಲ ಹಿಂದ್ಗಡೆ 1 ಗಂಟೆ 1.5 ಗಂಟೆ 30 ನಿಮಿಷ ಇತ್ತು, ಎಲ್ಲರೂ ಒಂದು 20 ನಿಮಿಷದೊಳಗೆ ಮಾಡಿ ಅಂತ ಒಂದು ನಮಗೆ ಅಭಿಪ್ರಾಯ, ಒಂದು ಫೀಡ್ಬ್ಯಾಕ್ ಬಂದಿರೋದ್ರಿಂದ ಈ ಒಂದು ಸಂಚಿಕೆಯನ್ನ ಸಂಕ್ಷಿಪ್ತವಾಗಿ ಇಟ್ಟು ಒಂದು ನಾವು ಮಾಡ್ತಾ ಇರುವಂತದ್ದು. ಮುಗಿಸೋ ಮೊದ್ಲು ತಮ್ಮಿಂದ ಏನಾದ್ರೂ ಒಂದು ಸಂದೇಶ? ಸ್ವಲ್ಪ ಆದಷ್ಟು ಹುಷಾರಿ ಇರ್ಬೇಕಾಗುತ್ತೆ, ತುಂಬಾ ಹುಷಾರಿ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಈ ಒಂದು ಟ್ರಿಪ್ಗಳನ್ನು ಹೋಗ್ತಾ ಇರ್ತಾರೆ, ಬೇರೆ ಕಡೆ ಟೂರ್ಗಳೆಲ್ಲ ಹೋಗ್ತಾ ಇರ್ತಾರೆ. ಈ ಮಳೆ ಗಿಳ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಅದೇ ರೀತಿಯಿಂದ ಈ ಆಷಾಢ ಮಾಸದಲ್ಲಿ ಆದಷ್ಟು ಶಕ್ತಿ ದೇವತೆಯನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೇದು. ಶಕ್ತಿ ದೇವತೆ ಮರೆ ಹೋಗ್ಲೇಬೇಕು. ಮತ್ತೆ ಈ ಸಮಯದಲ್ಲಿ ಒಂದ್ ಸ್ವಲ್ಪ ದೇವರಿಗೆ ಸಂಬಂಧಪಟ್ಟಂತ ನಾಮ ಜಪ ಇದನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದು. ಆರಾಧನೆ ಮಾಡಬಹುದು, ಆದಷ್ಟು ದೇವಿದ ಆರಾಧನೆ ಮಾಡಿದ್ರೆ ಆಷಾಢದಲ್ಲಿ ಒಳ್ಳೇದು. ಅದೇ ನೋಡ್ರಿ, ಅದೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಸ್ಥಾನ ಇದೆ. ಸಾಧ್ಯ ಆದ್ರೆ ಬೇಕಾದ್ರೆ ಯಾವ್ದಾದ್ರು ಒಂದು ಆಷಾಢ ಶುಕ್ರವಾರ ಮೈಸೂರಿನ ನಮ್ಮ ಚಾಮುಂಡೇಶ್ವರಿ ತಾಯಿನ ದರ್ಶನ ಮಾಡಿ ಬರೋದು ತುಂಬಾ ಒಳ್ಳೇದು. ಒಂದು ಎನರ್ಜಿ ಅವ್ರದೊಂದು ಆಶೀರ್ವಾದ ಸಿಕ್ಕಂಗೆ ಈ ಸಮಯದಲ್ಲಿ. ಅದು ವಿಶೇಷ ಅಲ್ಲ ನಮ್ಮ ಚಾಮುಂಡೇಶ್ವರಿ, ಅದು ಹುಟ್ಟಿದ್ದ ಇದನ್ನಲ್ಲ, ಅಮ್ಮ ಹುಟ್ಟಿರೋದು ಆಷಾಢ ಮಾಸ. ಸರಿ ಗುರುಗಳೇ, ಹಾಗಾದ್ರೆ
ಆಮ್, ಈ ಒಂದು ಸಂಚಿಕೆನ ಮುಗಿಸೋಣ ಗುರುಗಳೇ. ಬಹಳಷ್ಟು ಒಳ್ಳೆ ಮಾಹಿತಿ. ಅದ್ರಲ್ಲ ಒಂದು ಚಾತುರ್ಮಾಸ್ಯದ ತಿಂಗಳ ಒಂದು ಡಯಟ್ ಅಂತ ನಾವೇನ್ ಕರೆದ್ವಿ, ಅದು ಒಂದು ಒಳ್ಳೆ ಹೊಸ ಚೆನ್ನಾಗಿ ಒಳ್ಳೆ ಮಾಹಿತಿ. ಒಳ್ಳೆ ಹೌದು ಮಾಹಿತಿ, ಹೌದು ಒಳ್ಳೆ ಹೌದು ಮಾಹಿತಿ. ಹೌದು. ಮಾಡೋರ್ ಮಾಡ್ಬೋದು ಹ್ಮ್ ಚಾತುರ್ಮಾಸದ, ಈಗ ಹ್ಮ್ ನಾನೆಲ್ಲ ಹೇಳಿದ್ದೇನಲ್ಲ, ಹ್ಮ್ ಯಾರ ಪಾಲನೆ ಮಾಡೋರ್ ಇದ್ರೆ ಹ್ಮ್ ಮಾಡ್ಬೋದು. ಮಾಡ್ಬೋದಲ್ವೇ? ವೀಕ್ಷಕರಿಗೆ ನಾವು ಕೇಳ್ಕೊಳ್ತೇವೆ, ಬೇಕಾದ್ರೆ ಹ್ಮ್ ಮಾಡಂಗಿದ್ರು ಮಾಡ್ಬೋದು, ಅವ್ರಿಗೆ ಯಾರಾದ್ರೂ ಹ್ಮ್ ಅಭಿಪ್ರಾಯ ಹ್ಮ್ ಇತ್ತ ಅಂದ್ರೆ. ಹ್ಮ್ ಹ್ಮ್ ಸೊ ವೀಕ್ಷಕರೇ, ತಾವೇನಾದ್ರೂ ಈ ಒಂದು ಚಾತುರ್ಮಾಸ್ಯದ ಪತ್ತೆ ನೀವೇನಾದ್ರೂ ಮಾಡ್ಬೇಕಂದ್ರೆ ಮಾಡಿ, ಹಾಗೂ ಏನು ಅದರಲ್ಲಿ ವ್ಯತ್ಯಾಸ ಆಯ್ತು, ತಮಗೆ ಒಂದು ಅಭಿಪ್ರಾಯ ಇದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆರೋಗ್ಯ ಕೂಡ ಉತ್ತಮ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಇಲ್ಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲಾ ವೀಕ್ಷಕರಿಗೂ ವಂದನೆಗಳು. ತಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ನಿಮಗೂ ಕೂಡ ತುಂಬಾ ತುಂಬಾ ವಂದನೆಗಳು. ವೀಕ್ಷಕರೇ, ಆ ತಮಗೆಲ್ಲ ಈ ಒಂದು ಸಂಕ್ಷಿಪ್ತವಾದ ಸಂಚಿಕೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಸೊ ಇದು ಇಷ್ಟ ಆದಲ್ಲಿ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೂ ತಮ್ಮ ಅಭಿಪ್ರಾಯನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದು ನಮ್ಮವರ ಕಥೆಗಳು, ನಮ್ಮವರ ವೇದಿಕೆ, ನಮ್ಮವರ ನುಡಿ, ಇನ್ಸ್ಪಿರೇಷನಲ್ ಕಾನ್ವರ್ಸೇಷನ್ ಇನ್ ಕನ್ನಡ ನೋಡ್ಲಿಕ್ಕೆ ನಮ್ಮ ಸರ್ಕಲ್ ನುಡಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.